ಥ್ಯಾಂಕ್ ಯು. ಈಗ ಬಂದ ಸುದ್ದಿ. ಇಟಗ ಎಸ್ ಹಳ್ಳಿಯಲ್ಲಿ ಇಂದು ವಿಶೇಷವಾದ ಪಾಠ. ಬಡ್ಡಿ ಅನ್ನೋದು ಗೊಂದಲವೇ ಇಲ್ಲ ಜನಕ್ಕೆ, ಇದು ಒಂದು ವಿಶೇಷವಾದ ಪಾಠ. ನಮ್ಮ ಶಾಲೆ ವಿದ್ಯಾರ್ಥಿಗಳು ಎಲ್ಲರೂ ಬಡ್ಡಿ ಕಲಿಯೋಣ, ಜ್ಞಾನ ಬಳಸಿಕೊಳ್ಳೋಣ. ಹತ್ರ 2000 ರೂಪಾಯಿ ಸರ ಬಡ್ಡಿ ಕೊಡ್ಲೆ, ಚಕ್ರ ಬಡ್ಡಿ ಕೊಡ್ಲೆ, ಜಾಸ್ತಿ ಹಣ ಎದರ ಬರ್ತು. ಸರಿ ರಾಜಶೇಖರ್, ಈ ಪಾಠ ನಮ್ಮ ಸ್ನೇಹಿತರು ನಿನಗೆ ತೋರಿಸುತ್ತಾರೆ. ಸರಳ ಬಡ್ಡಿ ತಂಡ. ನಾವು ಸರಳ ಬಡ್ಡಿ ತಂಡ. ನಮ್ಮ ಲೆಕ್ಕ ತುಂಬಾ ಸಿಂಪಲ್. ಒಂದೇ ಬಡ್ಡಿ ಸರಳ ಬಡ್ಡಿ. 2,000 ರೂಪಾಯಿ ಕೊಟ್ಟರೆ 10% ದರದಂತೆ 1 ವರ್ಷಕ್ಕೆ ಆಗುವ ಸರಳ ಬಡ್ಡಿ. ಓಕೆ SRN ಹಗರಿಲ್ಲ ಮಗನ, ಹಗರಿಲ್ಲ. 100 ರೂಪಾಯಿ ಆಗುವ ಸರಳ ಬಡ್ಡಿ. 1 ವರ್ಷಕ್ಕೆ 200 ರೂಪಾಯಿ, 3 ವರ್ಷಕ್ಕೆ 2 ವರ್ಷಕ್ಕೆ 400 ರೂಪಾಯಿ, 3 ವರ್ಷಕ್ಕೆ 600 ರೂಪಾಯಿ. ರಾಜಶೇಖರ್, ನಮ್ದು ಚಕ್ರ ಬಡ್ಡಿ ತಂಡ. ನನ್ನ ಲೆಕ್ಕ ಜಿಮ್ ತರ ಆಗಿ 2,000 ರೂಪಾಯಿ ಮೊದಲನೇ ವರ್ಷದ ಬಡ್ಡಿಗೆ 200 ರೂಪಾಯಿ ಆಗ್ತದೆ. 2ನೇ ವರ್ಷಕ್ಕೆ ಅದು 2,000 ಮತ್ತು ಇದು ಬಡ್ಡಿ 200 ಸೇರಿಸಿದ್ರೆ 220 ಆಗ್ತದೆ. 3ನೇ ವರ್ಷಕ್ಕೆ 2,200 ಮತ್ತು ಅದು 2 ಸೇರಿಸಿ 242 ಆಗ್ತದೆ. 3 ವರ್ಷಕ್ಕೆ 642 ರೂಪಾಯಿ ಚಕ್ರ ಬಡ್ಡಿ. ಚಕ್ರ ಬಡ್ಡಿನೇ ಜಾಸ್ತಿ ಹಣ ಬರುತ್ತವೆ. ಸರಳ ಬಡ್ಡಿಗಿರುವ ಚಕ್ರ ಬಡ್ಡಿಗಿರುವ ವ್ಯತ್ಯಾಸ ಏನು? ಸರಳ ಬಡ್ಡಿ ಎಂದರೆ ಮೂಲ ಹಣದ ಮೇಲೆ ಬಡ್ಡಿ. ಚಕ್ರ ಬಡ್ಡಿ ಎಂದರೆ ಮೂಲ ಹಣ ಪ್ಲಸ್ ಬಡ್ಡಿ ಪ್ಲಸ್ ಹಿಂದಿನ ಬಡ್ಡಿ ಮೇಲೆ ಬಡ್ಡಿ. ಇದು ಕೇಳಿ ಚಕ್ರ ಬಡ್ಡಿ ಸ್ವಲ್ಪ ಲಾಭ ಜಾಸ್ತಿನೇ ಆಗುತ್ತದೆ. ಮೈರೂಬಿ, ನಿನ್ನ ಅಕೌಂಟ್ ತುಂಬಬೇಕಂದ್ರೆ ಯಾವುದೇ ಉಪಯೋಗ, ಸರಳ ಬಡ್ಡಿನ ಚಕ್ರ ಬಡ್ಡಿನ? ಚಕ್ರ ಬಡ್ಡಿ. ಅಣ್ಣನ ಬಳಿ ಇಡ್ತೀನಿ, ಅವರು ಹಣಕ್ಕೆ ಪ್ರೋಟೀನ್ ಡ್ರಿಂಕ್ ಕೊಡುತ್ತಾರೆ. ಈ ಸರಳ ಬಡ್ಡಿ ಮತ್ತು ಚಕ್ರ ಬಡ್ಡಿಯನ್ನು ನೀವು ಸರಿಯಾಗಿ ತಿಳಿದುಕೊಳ್ಬೇಕಂದ್ರೆ ಬಡ್ಡಿಯ ವಿಧಗಳು ಒಟ್ಟು ಎಷ್ಟು ಅದಾವ? 2 ಬಡ್ಡಿಯ ವಿಧಗಳು ಅದಾವ. ಒಂದು ಸರಳ ಬಡ್ಡಿ, ಒಂದು ಚಕ್ರ ಬಡ್ಡಿ. ಅದನ್ನ ನಾವು ಹೇಗ್ ಬರ್ತದ, ಸರಳ ಬಡ್ಡಿಗೆ ಬಡ್ಡಿ ಹೆಂಗ್ ಬರ್ತದ, ಚಕ್ರ ಬಡ್ಡಿಗೆ ಬಡ್ಡಿ ಹೆಂಗ್ ಬರ್ತದ, ಮತ್ತೆ ಅದನ್ನ ನಾವು ಯಾವಾಗ ಬಳಸ್ಬೇಕು ಅನ್ನೋದನ್ನ ಸಣ್ಣ ಚಾಟಿನ ಮುಖಾಂತರ ನೀವು ತಿಳ್ಕೊಳ್ರಿ. ಇಲ್ಲಿ ಫಸ್ಟ್ ಸರಳ ಬಡ್ಡಿ ಐತಿ. ಈ ಸರಳ ಬಡ್ಡಿ ಅನ್ನೋದು ಯಾವಾಗ ಬರ್ತದ ಅಂದ್ರೆ ಮೂಲ ಹಣಕ್ಕೆ ಮಾತ್ರ, ಅಸಲಿಗೆ ಮಾತ್ರ ಏನ್ ಬರ್ತದ ಬಡ್ಡಿ ಬರ್ತದ. ಹೌದಾ? ನೆಕ್ಸ್ಟ್ ಅದೇ ರೀತಿಯಾಗಿ ಇದನ್ನ ಯಾವಾಗ ಬಳಸಬಹುದು ಅಂದ್ರೆ ನಾವು ಸಣ್ಣ ಸಾಲ, ಬ್ಯಾಂಕ್ನಾಗ ಏನ್ ಮಾಡ್ತೀವಿ, ಸಣ್ಣ ಸಾಲ ತಗೊಂತೀವಿ ಅಥವಾ ನಮ್ಮಲ್ಲಿರುವಂತ ದುಡ್ಡುಗಳನ್ನ ನಾವು ಬ್ಯಾಂಕ್ ಅಲ್ಲಿ ಹೂಡಿಕೆ ಮಾಡ್ತೀವಿ. ಅಂತ ಸಂದರ್ಭದಾಗ ನಮ್ಗೆ ಏನಾಗುತ್ತಂದ್ರೆ ಈ ಸರಳ ಬಡ್ಡಿ ನಮ್ಗೆ ಬರ್ತದ. ನೆಕ್ಸ್ಟ್ ಅದೇ ರೀತಿಯಾಗಿ ಚಕ್ರ ಬಡ್ಡಿ ಇದೆ. ಈ ಚಕ್ರ ಬಡ್ಡಿಯನ್ನ ನಾವು ಹೇಗೆ ಬರ್ತದ, ನಮ್ಗೆ ಬಡ್ಡಿ ಹೆಂಗ್ ಬರ್ತದ ಅಂದ್ರೆ ಆ ಅಸಲು ಇರ್ತದ, ಆ ಅಸಲಿಗೆ 1 ವರ್ಷಕ್ಕೆ ಬಡ್ಡಿ ಬರ್ತದ. ಆ ಬಡ್ಡಿಗೆ ಏನಾಗುತ್ತೆ, ಅಸಲಿನ ಜೊತೆಗೆ ಆ ಬಡ್ಡಿ ಸೇರಿಸಿ ಅದಕ್ಕೆ ಮತ್ತೆ ಬಡ್ಡಿನ ಹಾಕ್ತಾರ. ಅಂತದಕ್ಕೆ ನಾವ್ ಏನ್ ಕರಿತೀವಿ ಅಂದ್ರೆ ಚಕ್ರ ಬಡ್ಡಿ ಅಂತ ಕರಿತೀವಿ. ಬಟ್ ಇದನ್ನ ಯಾವಾಗ ಬಳಕೆ ಆಗ್ತದ ಅಂದ್ರೆ ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ತಿರಲ್ಲ, ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿದಾಗ ನಿಮ್ಮ ಹಣಗಳನ್ನ ಅಲ್ಲಿ ಡಿಪಾಸಿಟ್ FD ಅಂತ ಬರ್ತದ, ಫಿಕ್ಸ್ಡ್ ಡಿಪಾಸಿಟ್ ಅಂತ ಇರ್ತದ. ಆ ಫಿಕ್ಸ್ಡ್ ಡಿಪಾಸಿಟ್ಗೆ 1 ವರ್ಷಕ್ಕೆ ಏನ್ ಬಡ್ಡಿ ಆಗತ್ತಲ್ಲ, ಅದು ಏನಾಗುತ್ತೆ ಆ ಬಡ್ಡಿ ಅಸಲಿನ ಜೊತೆಗೆ ಸೇರ್ತದ. ಅಸಲಿನ ಜೊತೆಗೆ ಸೇರಿದಾಗ ಏನಾಗುತ್ತೆ, ಆ 1 ವರ್ಷದ ಅಸಲು ಅದ್ರ ಬಡ್ಡಿ 2 ಸೇರಿಸ್ಬಿಟ್ಟು ಏನಾಗುತ್ತೆ ಮತ್ತೆ ಅಸಲಾಗಿ ಪರಿವರ್ತನೆ ಆಗುತ್ತ. ಆ ಅಸಲಿಗೆ ಏನ್ ಮಾಡ್ತೀವಿ ನಾವು ಮತ್ತೆ ಬಡ್ಡಿ ಹಾಕಿ ಅಂತ ಹೋಗ್ತಾರ. ಅವಾಗ ನಮ್ಗೆ ಏನಾಗುತ್ತ, ಕೆಲವೊಂದು ಟೈಮ್ ಹೂಡಿಕೆ ಮಾಡಿದಾಗ ನಮ್ಗೆ ಜಾಸ್ತಿ ಹಣ ಬರ್ತದ. ಇದರಿಂದ ನಮ್ಗೆ ಏನಾಗುತ್ತೆ ಅಂದ್ರೆ ಸರಳ ಬಡ್ಡಿಗಿಂತ ಚಕ್ರ ಬಡ್ಡಿಯಿಂದ ನಮ್ಗೆ ಏನಾಗುತ್ತ ಹಣಗಳು ಜಾಸ್ತಿ ಬರ್ತಾವ ಅನ್ನೋದು ಈ ನಾಟಕದ ಒಂದು ಸಂದೇಶ. ಜ್ಞಾನದಿಂದ ಬೆಳಕಾಗಲಿ.